ಹಾಯ್ ಫ್ರೆಂಡ್ಸ್, ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅಂತಲೇ ಹೆಸರಾಗಿರೋ ವಿಜಯಲಕ್ಷ್ಮಿ ಶಿಬರೂರು ಜೀವನದ ಕತೆ ಗೊತ್ತಾ? ಇವರ ಊರು ಯಾವುದು, ಓದಿರೋದು ಎಷ್ಟು, ಇವರಿಗೆ ಎಷ್ಟು ವಯಸ್ಸಾಗಿದೆ, ಸನ್ಯಾಸಿ ಆಗೋಕೆ ಬಯಸಿದ್ದು ಯಾಕೆ, ಇವರ ಮೇಲೆ ಎಷ್ಟು ಕೇಸ್ಗಳಿವೆ ಗೊತ್ತಾ, ಇವರ ಮೇಲೆ ದಾಳಿ ನಡೆದಿದ್ದು ನಿಮಗೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1979ರಲ್ಲಿ ವಿಜಯಲಕ್ಷ್ಮಿ ಜನನ. ವಿಜಯಲಕ್ಷ್ಮಿ ಶಿಬರೂರು 1979ರ ಏಪ್ರಿಲ್ 3ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಬಳಿಯ ಶಿಬರೂರು ಎಂಬ ಗ್ರಾಮದಲ್ಲಿ ಜನಿಸಿದ್ರು. ಹಿಂದುಳಿದ ಕುಗ್ರಾಮ ಅದಾಗಿದ್ದು ಅಲ್ಲಿಗೆ ಇವತ್ತಿಗೂ ಬಸ್ ವ್ಯವಸ್ಥೆ ಕೂಡ ಇಲ್ಲ. ಇವರು ತಂದೆ ತಾಯಿಗಿಂತ ಹೆಚ್ಚಾಗಿ ಬೆಳೆದಿದ್ದು ಅಜ್ಜಿಯ ಜೊತೆಯಲ್ಲಿ. ಅಜ್ಜಿ ಇವರನ್ನ ಗಂಡು ಮಕ್ಕಳ ರೀತಿ ಬೆಳೆಸಿದ್ರು. ಎಲ್ಲಾ ರೀತಿಯ ಕೆಲಸಗಳನ್ನು ವಿಜಯಲಕ್ಷ್ಮಿ ಮಾಡ್ತಿದ್ರು. ಇವರು ಓದಿದ್ದು ಕಟೀಲಿನ ಶಾಲೆಯಲ್ಲಿ. ಶಿಬರೂರಿಂದ ಕಟೀಲಿಗೆ ಬಸ್ ವ್ಯವಸ್ಥೆಯೇ ಇರಲಿಲ್ಲ. ಹೀಗಾಗಿ ಪ್ರತಿದಿನ 6 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗ್ಬೇಕಿತ್ತು. ನಂತರ ಸಂಜೆ ಮತ್ತೆ ಅದೇ 6 ಕಿಲೋಮೀಟರ್ ನಡೆದು ಮನೆಗೆ ಬರಬೇಕಿತ್ತು. ಅಂತಹದ್ದೊಂದು ವಾತಾವರಣದಲ್ಲಿ ಬೆಳೆದು ಬಂದವರು ಈ ವಿಜಯಲಕ್ಷ್ಮಿ ಶಿಬರೂರು. ತುಂಬಾ ನಾಚಿಕೆಯ ಸ್ವಭಾವದವರಾಗಿದ್ದ ವಿಜಯಲಕ್ಷ್ಮಿ ಸ್ಪೋರ್ಟ್ಸ್ನಲ್ಲಿ ತೊಡಗಿಸಿಕೊಂಡ ಬಳಿಕ ಫುಲ್ ಬದಲಾದ್ರು. ಸ್ಪೋರ್ಟ್ಸ್ನಲ್ಲಿ ತಾಲೂಕು, ರಾಜ್ಯ, ರಾಷ್ಟ್ರ ಮಟ್ಟಕ್ಕೂ ಹೋಗಿ ಬಂದಿದ್ದಾರೆ. ಇವರಲ್ಲಿದ್ದ ಭಾಷಣದ ಕೌಶಲ್ಯ ಇವರ ಜೀವನದ ದಿಕ್ಕನ್ನೇ ಬದಲಿಸಿತು. ಪಿಯುಸಿಯಲ್ಲಿ ಪತ್ರಿಕೋದ್ಯಮದ ಕನಸು. ಕಷ್ಟದಲ್ಲಿ ಓದಿ ಪಿಯುಸಿಗೆ ಬಂದ ವಿಜಯಲಕ್ಷ್ಮಿ ಶಿಬರೂರಿಗೆ ಟೀಚರ್ ಒಬ್ಬರು ನೀನ್ ಯಾಕೆ ಪತ್ರಿಕೋದ್ಯಮ ಟ್ರೈ ಮಾಡಬಾರ್ದು ಅಂತ ಸಲಹೆ ಕೊಟ್ರು. ಇದು ವಿಜಯಲಕ್ಷ್ಮಿ ಅವರಲ್ಲಿ ಸ್ಫೂರ್ತಿ ಮೂಡಿಸ್ತು. ಪಿಯುಸಿ ನಂತರ ಜರ್ನಲಿಸಂ ಸೇರೋಕೆ ಪ್ಲಾನ್ ಮಾಡಿದ್ರು. ಆದ್ರೆ ಅದಕ್ಕಾಗಿ ದೂರದ ಕಾಲೇಜಿಗೆ ಹೋಗ್ಬೇಕಿತ್ತು. ಅದಕ್ಕೆ ಅವರ ಅಜ್ಜಿ ಒಪ್ಲಿಲ್ಲ. ಹೀಗಾಗಿ ಕಟೀಲಿನಲ್ಲೇ ಡಿಗ್ರಿ ಕಾಲೇಜು ಸೇರ್ಕೊಂಡ್ರು. BCom ಕಂಪ್ಲೀಟ್ ಮಾಡಿದ್ರು. ಈ ವೇಳೆ ಕಾಲೇಜಿನ ಎಲ್ಲಾ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗಿಯಾಗಿ ಬಹುಮಾನ ಪಡ್ಕೊಳ್ತಿದ್ರು. ಜೊತೆಗೆ ಆಗಲೇ ಇವರಲ್ಲಿ ಆಧ್ಯಾತ್ಮದತ್ತ ಒಲವು ಮೂಡಿತ್ತು. ನಾನು ಜೀವನದಲ್ಲಿ ಮದುವೆ ಆಗೋದಿಲ್ಲ, ಸನ್ಯಾಸಿ ಆಗ್ತೀನಿ ಅಂತ ಡಿಸೈಡ್ ಮಾಡಿಬಿಟ್ರು. ಸಮಾಜ ಸೇವೆ ಮಾಡಿಕೊಂಡು ಜೀವನ ಕಳಿಬೇಕು ಅಂತ ಪ್ಲಾನ್ ಮಾಡಿದ್ರು. NSS ನಲ್ಲಿ ತೊಡಗಿಸಿಕೊಂಡಿದ್ದ ಇವರು ಮಿಲಿಟರಿಗೂ ಅಪ್ಲೈ ಮಾಡಿದ್ರು. ಆದರೆ ಮನೆಯಲ್ಲಿ ಅದಕ್ಕೆ ಅವಕಾಶ ನೀಡಲಿಲ್ಲ. BCom ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಡಿಗ್ರಿ ಪಾಸ್ ಮಾಡಿದ್ರು. ಆದರೆ ಪತ್ರಿಕೋದ್ಯಮದ ಕನಸು ಕೂಡ ಜೀವಂತವಾಗೇ ಇತ್ತು. ಆಗ ಇವರ ಶಿಕ್ಷಕರೊಬ್ರು MCJ ಅಂದ್ರೆ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ಮಾಡುವಂತ ಸಲಹೆ ಕೊಟ್ರು. ಪತ್ರಕರ್ತೆಯಾದ ವಿಜಯಲಕ್ಷ್ಮಿ ಶಿಬರೂರು ಮಂಗಳೂರು ಯೂನಿವರ್ಸಿಟಿಯ ಮಂಗಳ ಗಂಗೋತ್ರಿಯಲ್ಲಿ MCJಗೆ ವಿಜಯಲಕ್ಷ್ಮಿ ಸೇರ್ಕೊಂಡ್ರು. PG ಮುಗಿಸಿದ ಬಳಿಕ ಪತ್ರಕರ್ತೆಯಾಗಿ ಹೊಸ ಜೀವನ ಶುರು ಮಾಡಿದ್ರು. ಜನವಾಹಿನಿ ಅನ್ನೋ ಲೋಕಲ್ ನ್ಯೂಸ್ ಪೇಪರ್ನಲ್ಲಿ ಎಡಿಟರ್ ಆಗಿ ಕೆಲಸ ಶುರು ಮಾಡಿದ್ರು. ಆಮೇಲೆ ಆಕಾಶವಾಣಿಯಲ್ಲಿ ಪ್ರೋಗ್ರಾಂ ಪ್ರೊಡ್ಯೂಸರ್ ಆಗಿ ಜವಾಬ್ದಾರಿ ನಿಭಾಯಿಸಿದ್ರು. ಇದಾದ್ಮೇಲೆ ಸಂಯುಕ್ತ ಕರ್ನಾಟಕ ಸೇರಿ ಸಾಪ್ತಾಹಿಕದ ನೇತೃತ್ವ ವಹಿಸಿದ್ರು. ನಂತರ 4 ವರ್ಷಗಳ ಕಾಲ ರಾಜ್ಯದ ನಂಬರ್ 1 ನ್ಯೂಸ್ ಚಾನೆಲ್ TV9 ನಲ್ಲಿ ರಿಪೋರ್ಟರ್ ಕಮ್ ಆಂಕರ್ ಆಗಿ ಕೆಲಸ ಮಾಡಿದ್ರು. ಆರಂಭದಲ್ಲಿ ಸ್ಪೋರ್ಟ್ಸ್ ರಿಪೋರ್ಟರ್ ಆಗಿ, ಆಮೇಲೆ ಲೈಫ್ ಸ್ಟೈಲ್ ವಿಭಾಗದಲ್ಲಿ, ರಾಜಕೀಯ ರಿಪೋರ್ಟರ್ ಆಗಿ ಸೈ ಎನಿಸಿಕೊಂಡ್ರು. ಆದರೆ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡಬೇಕು, ಸಮಾಜದ ಕೆಲ ಅಕ್ರಮಗಳನ್ನ ಬಯಲಿಗೆ ಎಳಿಬೇಕು ಅನ್ನೋ ಕನಸು ಅವರಲ್ಲಿತ್ತು. ಆಗ ಅವರು ಮೊದಲು ಬಯಲಿಗೆ ಎಳೆದಿದ್ದೇ ಚಂಪಕಧಾಮ ಸ್ವಾಮಿ ಭೂ ಹಗರಣ. 300 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಅದಾಗಿತ್ತು. ಆ ಪ್ರೋಗ್ರಾಂನಿಂದಾಗಿ ವಿಜಯಲಕ್ಷ್ಮಿ ಮೇಲೆ ದಾಳಿ ಮಾಡಲು TV9 ಕಚೇರಿ ಬಳಿಯೇ ಹುಡುಕಿಕೊಂಡು ಬಂದಿದ್ರು ಸ್ವಾಮಿಗಳ ಬೆಂಬಲಿಗರು. ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿ ಫೇಮಸ್ ವಿಜಯಲಕ್ಷ್ಮಿ ಶಿಬರೂರು ನಂತರದಲ್ಲಿ ಸುವರ್ಣ ನ್ಯೂಸ್ ಸೇರಿ 100 ಇನ್ವೆಸ್ಟಿಗೇಟಿವ್ ವರದಿಗಳನ್ನ ಮಾಡಿದ್ರು. 100 ಹಗರಣಗಳನ್ನು, ಅಕ್ರಮಗಳನ್ನು ಬಯಲಿಗೆ ಎಳೆದ್ರು. ನಂತರದಲ್ಲಿ ETV ಕನ್ನಡ ಸೇರಿ ಅಲ್ಲೂ ಒಂದಷ್ಟು ಅಕ್ರಮಗಳನ್ನ ಜನರ ಮುಂದಿಟ್ರು. ಹೀಗೆ ರಾಜ್ಯದಲ್ಲೇ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಅಂತ ಫೇಮಸ್ ಆದ್ರು. ಯಾವ ಪುರುಷ ಪತ್ರಕರ್ತರೂ ಮಾಡದಂತಹ ಸ್ಟೋರಿಗಳನ್ನೆಲ್ಲ ಜೀವದ ಹಂಗು ತೊರೆದು ಈ ವಿಜಯಲಕ್ಷ್ಮಿ ಮಾಡಿದ್ದಾರೆ. ಈಗ ವಿಜಯ ಟೈಮ್ಸ್ ಅಂತ ತಮ್ಮದೇ ಮಾಧ್ಯಮದ ಮೂಲಕ ತಮ್ಮ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮುಂದುವರಿಸಿದ್ದಾರೆ. ಯೂಟ್ಯೂಬ್ನಲ್ಲೂ ಅವರ ಚಾನೆಲ್ ಇದ್ದು ನೀವು ನೋಡಬಹುದು.
ಇವರು ಮಿನಿಸ್ಟರ್ ಒಬ್ಬರ ಕುರಿತು ವರದಿ ಮಾಡಿದಾಗ ಇವರ ಪ್ರತಿಕೃತಿಯನ್ನು ನಡು ರೋಡಲ್ಲಿಟ್ಟು ದಹಿಸಲಾಗಿತ್ತು. ಇವರ ವಿರುದ್ಧ ಲೆಕ್ಕವಿಲ್ಲದಷ್ಟು ಕೇಸ್ಗಳು ಕೂಡ ಇವೆ. 128 ಕೋಟಿ ರೂಪಾಯಿ ಮೌಲ್ಯದ ಮಾನನಷ್ಟ ಮೊಕದ್ದಮೆ ಕೇಸ್ ಇದ್ದು ಈಗಲೂ ಜಾಮೀನಿನ ಮೇಲೆ ಹೊರಗಿದ್ದಾರೆ. ಅದೇ ರೀತಿ ನೂರಾರು ಸನ್ಮಾನಗಳು ಕೂಡ ಇವರಿಗೆ ಒಲಿದಿವೆ. ಮದುವೆಯಾಗಿ ಮಕ್ಕಳಿದ್ದರೂ ಪತ್ರಿಕೆ ಪ್ರೀತಿ. ಇವರ ಕೆಲ್ಸನ ನೋಡಿದ್ರೆ ಇವರು ಮದ್ವೆನೇ ಆಗಿಲ್ಲ, ಏಕಾಂಗಿಯಾಗಿ ತಮ್ಮ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಇವರಿಗೆ ಮದ್ವೆ ಆಗಿದೆ. ಪತಿ ಕೂಡ ಇವರ ಇನ್ವೆಸ್ಟಿಗೇಷನ್ ಜರ್ನಲಿಸಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವರು ಸ್ಟೋರಿಗಳನ್ನು ಮಾಡಲು ಮನೆಯಿಂದ ಹೋದ್ರೆ 4-5 ದಿನ ಬರೋದೇ ಇಲ್ಲ. ತನ್ನ ಸ್ಟೋರಿಯ ಬಗ್ಗೆ ಯಾವುದರ ಬಗ್ಗೆ ವರದಿ ಮಾಡಲು ಹೋಗ್ತಿದ್ದೀನಿ ಅಂತ ಕೂಡ ಮನೆಯಲ್ಲೂ ಹೇಳೋದಿಲ್ವಂತೆ ವಿಜಯಲಕ್ಷ್ಮಿ. ಎಷ್ಟರ ಮಟ್ಟಿಗೆ ಅಂದ್ರೆ 6 ತಿಂಗಳ ಮಗುವನ್ನು ಎತ್ಕೊಂಡು ಇವರು ಸ್ಟೋರಿ ಕವರ್ ಮಾಡಲು ಹೋಗಿದ್ರಂತೆ. ಆದ್ರೆ ಇವರ ಮೇಲೆ ದಾಳಿ ನಡೆದಾಗ, ಮನೆ ಮೇಲೆ ದಾಳಿ ಆದಾಗ, ಕೇಸ್ ಆದಾಗ ಮನೆಯಲ್ಲಿ ಸ್ವಲ್ಪ ಹೆದರುತ್ತಿದ್ರು. ಇವೆಲ್ಲ ಬೇಕಾ ಅಂತ ಪ್ರಶ್ನಿಸ್ತಿದ್ರು ಅಂತ ವಿಜಯಲಕ್ಷ್ಮಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. 4 ಸಲ ಇವರ ಕತೆ ಮುಗಿಸಲು ಕೂಡ ಪ್ರಯತ್ನಗಳು ನಡೆದಿವೆ ಅಂತೆ. ಈಗ ಇವರಿಗೆ 45 ವರ್ಷ ವಯಸ್ಸಾಗಿದ್ದು ಈಗಲೂ ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅನ್ನು ಇವರು ಬಿಟ್ಟಿಲ್ಲ. ಫ್ರೆಂಡ್ಸ್, ಇದು ಕರ್ನಾಟಕದ ಏಕೈಕ ಮಹಿಳಾ ಇನ್ವೆಸ್ಟಿಗೇಟಿವ್ ರಿಪೋರ್ಟರ್ ವಿಜಯಲಕ್ಷ್ಮಿ ಶಿಬರೂರು ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.